ಹಿಂದುತ್ವದ ಫ್ಯಾಕ್ಟರಿ ಎನ್ನಿಸಿಕೊಳ್ಳುವ, ಹಿಂದುತ್ವದ ಪ್ರಯೋಗ ಶಾಲೆ ಎನ್ನಿಸಿಕೊಳ್ಳುವ, ಕಟ್ಟರ್ ಹಿಂದೂಗಳ ಸ್ಥಳ ಎನ್ನಿಸಿಕೊಳ್ಳುವ ದಕ್ಷಿಣ ಕನ್ನಡ ಈಗ ಜಾತಿ ರಾಜಕೀಯದಿಂದ ನಲುಗುತ್ತಿದೆ. ಹೌದು ಸ್ನೇಹಿತರೆ, ದಕ್ಷಿಣ ಕನ್ನಡ ಅಂತಂದ್ರೆ ನಮಗೆಲ್ಲರಿಗೂ ನೆನಪು ಬರ್ತಾ ಇದ್ದಿದ್ದು ಹಿಂದುತ್ವ. ಈಗ ಇದೇ ಹಿಂದುತ್ವ ಜಾತಿಗೆ ಸೀಮಿತವಾಗಿದೆ. ನೋಡಿ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಲ್ಲವರು ಬಹುಸಂಖ್ಯಾತರು, ಅಂದ್ರೆ ಅತಿ ಹೆಚ್ಚು ವೋಟ್ ಶೇರ್ ಅನ್ನು ಪಡೆದಂಥವರು. ಈಗ ಈ ಸಮುದಾಯ ಒಂದು ಕರೆಯನ್ನ ಕೊಟ್ಟಿದೆ, ಪಕ್ಷಾತೀತವಾಗಿ ನಮ್ಮ ಸಮುದಾಯದವರು ಎಲ್ಲೇ ನಿಂತರೂ ಅವರನ್ನು ಗೆಲ್ಲಿಸಿಕೊಂಡು ಬನ್ನಿ ಎನ್ನುವಂತಹ ಒಂದು ಕರೆಯನ್ನು ಕೊಟ್ಟಿದೆ. ಈ ಕರೆ ಬಿಜೆಪಿಗೆ ತಲೆಬಿಸಿ ಆಗಿದೆ. ನೋಡಿ, ಈಗ ಅಲ್ಲಿನ ಸಂಸದರೇನಿದ್ದಾರೆ ಅವರು ಬಂಟ ಸಮುದಾಯಕ್ಕೆ ಸೇರಿದವರು. ಇನ್ನು 3 ಶಾಸಕರಿದ್ದಾರೆ, ಅವರು ಬಂಟ ಸಮುದಾಯಕ್ಕೆ ಸೇರಿದವರು. ಕೇವಲ ಒಬ್ಬ ಮಾತ್ರ ಬಿಲ್ಲವ ಸಮಾಜಕ್ಕೆ ಸೇರಿದವರು ಅಂತ ಹೇಳಲಾಗ್ತದೆ. ನೋಡಿ, ಇಲ್ಲಿ ಕೆಲವು ಸಂಘಟನೆಗಳು ಮತ್ತು ಕೆಲವು ರಾಜಕೀಯ ಪಕ್ಷಗಳು ಮಾಡುತ್ತಿರುವ ವಾದಗಳೇನು ಅಂತಂದರೆ, ಅಲ್ಲಿನ ಒಬ್ಬ ಸಂಸದರು ಕೂಡ ಬಂಟ ಸಮುದಾಯಕ್ಕೆ ಸೇರಿದವರು, 3 ಶಾಸಕರು ಕೂಡ ಬಂಟ ಸಮುದಾಯಕ್ಕೆ ಸೇರಿದವರು, ಕೇವಲ ಒಬ್ಬರು ಮಾತ್ರ ಬಿಲ್ಲವ ಸಮುದಾಯಕ್ಕೆ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಈ ವಾದವನ್ನು ಇಟ್ಟುಕೊಂಡು ಜಾತಿ ನಡುವೆ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿಸುವ ಒಂದು ಪ್ರಯತ್ನವೇನೋ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಿಂದುತ್ವದ ಹಾದಿಯಲ್ಲಿ ಗಟ್ಟಿಯಾಗಿ ನಿಂತಿದ್ದ ದಕ್ಷಿಣ ಕನ್ನಡ ಈಗ ಜಾತಿ ರಾಜಕೀಯಕ್ಕೆ ಸಿಲುಕಿ ನರಳುತ್ತಾ ಇದೆ ಅನ್ನೋದ್ರಲ್ಲಿ ಇನ್ನೊಂದು ಮಾತಿಲ್ಲ. ಇನ್ನು ಈ ಬಾರಿ ಬಿಜೆಪಿಗೆ ತಲೆನೋವು ಉಂಟು ಮಾಡಿದ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯ ಪ್ರಾಬಲ್ಯತೆ ಹೇಗಿತ್ತು ಅಂತಂದ್ರೆ, ಜನಾರ್ದನ ಪೂಜಾರಿ ಅವರ ನಂತರ ಇನ್ಯಾರೂ ಗೆದ್ದೇ ಇಲ್ಲ. ಇನ್ನ ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವದ ಒಗ್ಗಟ್ಟನ್ನು, ಜಾತಿ ರಾಜಕಾರಣ ಎಂಬ ವಿಷವನ್ನು ಬೆರೆಸಿ ಛಿದ್ರಪಡಿಸುವ ಯೋಜನೆಯನ್ನ ಕೆಲವರು ಮಾಡಿಕೊಂಡಿದ್ದಾರೆ ಅಂತ ಕೇಳಲಾಗ್ತಾ ಇದೆ. ಈಗ ಲೋಕಸಭಾ ಸ್ಪರ್ಧೆಗೆ ಸ್ಪರ್ಧಿಸುತ್ತಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸೇನೆಯಲ್ಲಿ ಕೆಲಸ ಮಾಡಿದಂಥವ್ರು, ಅವರು ಕೂಡ ಬಂಟ ಸಮುದಾಯಕ್ಕೆ ಸೇರಿದಂಥವ್ರು. ಇದಕ್ಕೆ ಮುಂಚೆ ಇದ್ದ ನಳಿನ್ ಕುಮಾರ್ ಕಟೀಲ್ ರವರು ಕೂಡ ಬಂಟ ಸಮಾಜಕ್ಕೆ ಸೇರಿದಂಥವ್ರು. ಇದನ್ನ ಗಾಳವಾಗಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿರುವ ಕಾಂಗ್ರೆಸ್ ಬಿಲ್ಲವ ಸಮುದಾಯದ ಪದ್ಮರಾಜರವರಿಗೆ ಮಣೆ ಹಾಕಿ ಜಾತಿ ರಾಜಕೀಯಕ್ಕೆ ಮತ್ತಷ್ಟು ಚುರುಕುಗೊಳಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಬಿಜೆಪಿಗೆ ಭದ್ರಕೋಟೆ ಈ ಬಾರಿ ಛಿದ್ರವಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಎಚ್ಚರ ತಪ್ಪಿದರೆ, ಒಂದು ಕಡೆ ಮೋದಿ ಈ ಬಾರಿ 400ಕ್ಕೂ ಅಧಿಕ ಸೀಟ್ಗಳನ್ನು ಗೆಲ್ಲಬೇಕು ಎನ್ನುವ ಆಸೆಯಿಂದ ದೇಶಾದ್ಯಂತ ರಾಜ್ಯಗಳನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಆದರೆ ಈ ರೀತಿ ಒಳಜಗಳಗಳು, ಜಾತಿಗಳ ನಡುವೆ ಭಿನ್ನಾಭಿಪ್ರಾಯಗಳು, ಬಂಡಾಯಗಳು ಒಳ್ಳೆಯ ಬೆಳವಣಿಗೆಗಳಂತೂ ಅಲ್ಲ. ಕರ್ನಾಟಕದ ಬಿಜೆಪಿ ರಾಷ್ಟ್ರ ಬಿಜೆಪಿಗೆ ಕಪ್ಪು ಚುಕ್ಕೆ, ದೃಷ್ಟಿ ಬೊಟ್ಟು ಎಂದು ಹೇಳಲಾಗ್ತಾ ಇದೆ. ಇದು ಕೆಲವು ಜನಗಳ ವಾದ ಸೋಷಿಯಲ್ ಮೀಡಿಯಾಗಳಲ್ಲಿ. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ದಕ್ಷಿಣ ಕನ್ನಡದ ಹಿಂದುತ್ವದನ್ನು ಛಿದ್ರಗೊಳಿಸಿದರೆ ಇನ್ನು ಬಿಜೆಪಿಯ ಭದ್ರಕೋಟೆ ಎನಿಸಿಕೊಳ್ಳುವ ದಕ್ಷಿಣ ಕನ್ನಡ ಬಿಜೆಪಿಯ ಕೈಯಿಂದ ಹೊರಬರುವ ಎಲ್ಲ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣ್ತಾ ಇವೆ. ನೋಡೋಣ ಏನಾಗುತ್ತೆ ಅಂತ. ಚುನಾವಣೆ ಕೆಲವೇ ದಿನಗಳಿದೆ. ಇನ್ನಷ್ಟು ಈ ರೀತಿಯ ಹೆಚ್ಚಿನ ರಾಜಕೀಯ ವಿಶ್ಲೇಷಣೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಾವು ಬಯಸ್ತೇವೆ. ನಿಮ್ಮಿಂದ ಬೇಕಿರುವುದು ಒಂದೇ ಸಬ್ಸ್ಕ್ರಿಪ್ಷನ್. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.